Hi students, welcome to Digital E-Learning under the Department of Collegiate Education. In this session we have to discuss about the problems. I am going to reading the problem. The following information is supplied from the costing record of a company. Rent 2000, maintenance 1200, depreciation 900, lighting 200, insurance 1000, employer's contribution to PF 300, energy 1800, supervision 300. These are the overhead we have to allocate to the different department on the basis of different given below. Floor space A, B, C, D given. Number of workers 24, 16, 1, 8 is there. Total direct wages 8000, 6000, 4000, 2000 is there. Cost of the machinery 24,000, 18,000, 12,000, 6,000 is there. Stock of goods 15,000, 9,000, 6,000 D not there. Prepare statement showing apportionment of cost to the various department. We have to apportion to the cost to the various department on the basis of various expenditure given above. The solution: overhead distribution summary. Primary overhead distribution summary. First, expenses basis of apportionment. Total A, B, C, D departments. First, rent 2000 given in the problem. 2000 rent is there. That should be allocated on the basis of floor space. Floor space ಅನ್ನು ಬೇಸ್ ಆಗಿ ಇಟ್ಕೊಂಡು ನಾವು ರೆಂಟನ್ನು ಎಲ್ಲ ಡಿಪಾರ್ಟ್ಮೆಂಟ್ಗೆ ಅಲೋಕೇಶನ್ ಮಾಡಬೇಕು. ಇಲ್ಲಿ 2000 ಇದೆ ರೆಂಟು. 2000 is there. On the basis of proportion we have to make proportion or ratios. Yes, 150 is there floor space. B 110 is there. C 90 is there. D 50 is there. Yes, we have to make ratios. Yes, all the 0 cancel. 15 is to 11 is to 9 is to 5 is to is there. ಎಸ್ ಇಲ್ಲಿ ಎಲ್ಲ ಜೀರೋಸ್ ಕ್ಯಾನ್ಸಲ್ ಮಾಡಿ 15, 11, 9, 5 ಟೋಟಲ್ ಮಾಡಿದಾಗ ನಮಗೆ 40 ಬರುತ್ತೆ. 2000 ಡಿವೈಡೆಡ್ ಬೈ 40 ಇಂಟು 15 ಅಂತ ಮಾಡ್ಕೋಬೇಕು. ಆವಾಗ 750 ಬಿಗೆ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 2000 ಡಿವೈಡೆಡ್ ಬೈ 40 ಇಂಟು 11 ಮಾಡ್ಕೊಂಡಾಗ 550 ಬಿ ಡಿಪಾರ್ಟ್ಮೆಂಟಿಗೆ ಬರುತ್ತೆ. ನೆಕ್ಸ್ಟು 2000 ಡಿವೈಡೆಡ್ ಬೈ 40 ಇಂಟು 9 ಮಾಡ್ಕೊಂಡಾಗ ನಮಗೆ 450 ಬರುತ್ತೆ. ನೆಕ್ಸ್ಟ್ 2000 ಡಿವೈಡೆಡ್ ಬೈ 40 ಇಂಟು 5 ಮಾಡಿದಾಗ 250 ಬರುತ್ತೆ. ದಿಸ್ ಈಸ್ ದ ರೆಂಟ್ ವಿ ಆರ್ ಗೋಯಿಂಗ್ ಟು ಮೇಕ್ ಅಪೋರ್ಷನ್ಮೆಂಟ್ ಆನ್ ದಿ ಬೇಸಿಸ್ ಆಫ್ ಫ್ಲೋರ್ ಸ್ಪೇಸ್. ಫ್ಲೋರ್ ಸ್ಪೇಸ್ ಬೇಸನ್ನು ಇಟ್ಕೊಂಡು ನಾವು ರೆಂಟನ್ನು ಎಲ್ಲ ಡಿಪಾರ್ಟ್ಮೆಂಟ್ಗೆ ಅಲೋಕೇಶನ್ ಮಾಡಿದ್ದೀವಿ. ನೆಕ್ಸ್ಟ್ ಮೇಂಟೆನೆನ್ಸ್ ಏನಿದೆ, ಮೇಂಟೆನೆನ್ಸ್ ಟೋಟಲಿ 1200 ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾನೆ. ಮೇಂಟೆನೆನ್ಸ್ given 1200 in the problem itself. On the basis of maintenance, maintenance ಕಾಸ್ಟ್ ಆಫ್ ದಿ ಮೆಷಿನರಿ ಮೇಲೆ ನಾವು ಡಿಸ್ಟ್ರಿಬ್ಯೂಷನನ್ನು ಮಾಡಬೇಕು ಎಲ್ಲ ಡಿಪಾರ್ಟ್ಮೆಂಟಿಗೆ. ಎಸ್, ಕಾಸ್ಟ್ ಆಫ್ ದಿ ಮೆಷಿನರಿ ಎಷ್ಟಿದೆ ನೋಡೋಣ. ಕಾಸ್ಟ್ ಆಫ್ ದಿ ಮೆಷಿನರಿ ಟೋಟಲಿ ಎ 24,000 is there, ಬಿ 18,000 is there, ಸಿ 12,000 is there, ಡಿ 6,000 is there. 3 zeros ಕ್ಯಾನ್ಸಲ್ ಮಾಡ್ಕೊಳ್ಳಿ. ಕ್ಯಾನ್ಸಲ್ ಮಾಡ್ಕೊಂಡಾಗ ನಮಗೆ ಎಷ್ಟು ಬರುತ್ತೆ ಅಂದರೆ 24 18 12 6 ಬರುತ್ತೆ. ಈಗ 1200 ಡಿವೈಡೆಡ್ ಬೈ 60 ಇಂಟು 24 ಮಾಡ್ಕೋಬೇಕು. ಆವಾಗ ಎ ಡಿಪಾರ್ಟ್ಮೆಂಟ್ಗೆ 480 ಬರುತ್ತೆ. ನೆಕ್ಸ್ಟ್ ಬಿ ಡಿಪಾರ್ಟ್ಮೆಂಟಿಗೆ ಹೋಗೋಣ. 1200 ಇಂಟು 18 ಡಿವೈಡೆಡ್ ಬೈ 60 ಮಾಡ್ಕೊಂಡಾಗ 360 ಬರುತ್ತೆ. ನೆಕ್ಸ್ಟ್ 1200 ಡಿವೈಡೆಡ್ ಬೈ 60 ಇಂಟು 12 ಮಾಡ್ಕೊಂಡಾಗ ನಮಗೆ ಸಿ ಡಿಪಾರ್ಟ್ಮೆಂಟ್ಗೆ 240 ಬರುತ್ತೆ. ಅದೇ ರೀತಿ 1200 ಇಂಟು 6 ಡಿವೈಡೆಡ್ ಬೈ 60 ಮಾಡ್ಕೊಂಡಾಗ ನಮಗೆ 120 ಡಿ ಡಿಪಾರ್ಟ್ಮೆಂಟ್ಗೆ ಬರುತ್ತೆ. ನೆಕ್ಸ್ಟ್ ಡಿಪ್ರಿಷಿಯೇಷನ್ ಪ್ರಾಬ್ಲಮ್ ಕೊಟ್ಟಿದೆ ನೋಡಿ. ಡಿಪ್ರಿಷಿಯೇಷನ್ 900 ಈಸ್ ಗಿವನ್. 900 ಎಲ್ಲ ಡಿಪಾರ್ಟ್ಮೆಂಟಿಗೆ ನಾವು ಹಂಚಿಕೆ ಮಾಡಬೇಕು ಆನ್ ದಿ ಬೇಸಿಸ್ ಆಫ್ ಕಾಸ್ಟ್ ಆಫ್ ದಿ ಮೆಷಿನರಿ. ನಾನು ಆಲ್ರೆಡಿ ನಿಮಗೆ ಬೇಸಿಸ್ ಆಫ್ ಅಪೋರ್ಷನ್ಮೆಂಟು ನಿಮಗೆ ಲಾಸ್ಟ್ ಸೆಷನಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಆ ಒಂದು ಬೇಸ್ ಮೇಲೆ ನಾವು ತಗೋಬೇಕಾಗುತ್ತೆ. ಇಲ್ಲಿ ಕಾಸ್ಟ್ ಆಫ್ ದಿ ಮೆಷಿನರಿ ಆಲ್ರೆಡಿ ನಾವು ರೇಷಿಯೋಸ್ ಫೈಂಡ್ ಔಟ್ ಮಾಡ್ಕೊಂಡಿದ್ವಿ. 24:18:12:6 ಅಂತ ಮಾಡ್ಕೊಂಡಿದ್ವಿ.
ಈಗ ಅದೇ ರೇಷಿಯೋಸ್ ಮೇಲೆ ನಾವು ಡಿವೈಡನ್ನು ಮಾಡ್ತಾ ಹೋಗೋಣ. 900 ಡಿವೈಡೆಡ್ ಬೈ 60 ಇಂಟು 24 360 ಬರುತ್ತೆ. 900 ಡಿವೈಡೆಡ್ ಬೈ 60 ಇಂಟು 18 ಮಾಡಿದಾಗ ಬಿ ಡಿಪಾರ್ಟ್ಮೆಂಟ್ಗೆ 270 ಬರುತ್ತೆ. 900 ಇಂಟು 12 ಡಿವೈಡೆಡ್ ಬೈ 60 ಮಾಡ್ಕೊಂಡಾಗ 180 ಸಿ ಡಿಪಾರ್ಟ್ಮೆಂಟಿಗೆ ಬರುತ್ತೆ. ನೆಕ್ಸ್ಟ್ 900 ಇಂಟು 6 ಡಿವೈಡೆಡ್ ಬೈ 60 ಮಾಡ್ಕೊಂಡಾಗ ನಮಗೆ 90 ಬರುತ್ತೆ. ದಿಸ್ ಈಸ್ ದ ಡಿಪ್ರಿಷಿಯೇಷನ್ ಕಾಸ್ಟ್ ಆಫ್ ದಿ ಮೆಷಿನರಿ. ನೆಕ್ಸ್ಟು ಲೈಟಿಂಗ್ ಪ್ರಾಬ್ಲಮಲ್ಲಿ ಲೈಟಿಂಗನ್ನು ಕೊಟ್ಟಿದ್ದಾನೆ 200 ಆನ್ ದಿ ಬೇಸಿಸ್ ಆಫ್ ಫ್ಲೋರ್ ಸ್ಪೇಸ್ ಮೇಲೆ ನಾವು ಡಿವೈಡ್ ಮಾಡ್ಕೋಬೇಕು. ಫ್ಲೋರ್ ಸ್ಪೇಸ್ ಆಲ್ರೆಡಿ ನಾವು ಕಂಡುಹಿಡ್ಕೊಂಡಿದ್ದೀವಿ. ರೇಷಿಯೋ 15:11:9:5 ಈಕ್ವಲ್ಸ್ 40 ಬರುತ್ತೆ. ಇಲ್ಲಿ ಫ್ಲೋರ್ ಸ್ಪೇಸ್ 200 ಇದೆ. 200 ಡಿವೈಡ್ ಬೈ 40 ಇಂಟು 15 ಮಾಡ್ಕೊಂಡಾಗ 75 ಎ ಡಿಪಾರ್ಟ್ಮೆಂಟಿಗೆ ಬರುತ್ತೆ. ನೆಕ್ಸ್ಟ್ 200 ಇಂಟು 11 ಡಿವೈಡ್ ಬೈ 40 ಮಾಡ್ಕೊಂಡಾಗ ನಮಗೆ 55 ಬಿ ಡಿಪಾರ್ಟ್ಮೆಂಟಿಗೆ ಬರುತ್ತೆ. ನೆಕ್ಸ್ಟ್ 200 ಡಿವೈಡೆಡ್ ಬೈ 40 ಇಂಟು 9 ಮಾಡಿದಾಗ 45 ಸಿ ಡಿಪಾರ್ಟ್ಮೆಂಟಿಗೆ ಬರುತ್ತೆ. ನೆಕ್ಸ್ಟ್ 200 ಇಂಟು 5 ಡಿವೈಡ್ ಬೈ 40 ಮಾಡ್ಕೊಂಡಾಗ 25 ಡಿ ಡಿಪಾರ್ಟ್ಮೆಂಟಿಗೆ ಬರುತ್ತೆ. ನೆಕ್ಸ್ಟ್ ಇನ್ಸೂರೆನ್ಸನ್ನು ಯಾವಾಗಲೂ ಸ್ಟಾಕ್ ಆಫ್ ಗೂಡ್ಸ್, ಇನ್ಸೂರೆನ್ಸ್ ನಮಗೆ ಇಲ್ಲಿ ಕೊಟ್ಟಿದ್ದಾನೆ 1000 ಪ್ರಾಬ್ಲಮಲ್ಲಿ, ಅದನ್ನು ಸ್ಟಾಕ್ ಆಫ್ ಗೂಡ್ಸ್ ಮೇಲೆ ನಾವು ಅಲೋಕೇಶನ್ ಮಾಡ್ಕೋಬೇಕು. ಸ್ಟಾಕ್ ಆಫ್ ಗೂಡ್ಸು ಈ ರೀತಿ ಇದೆ. ಎಸ್, ನಾವು ರೇಷಿಯೋಸ್ ಮಾಡ್ಕೊಂಡಾಗ 15:9:6 ಬರುತ್ತೆ. ಸ್ಟಾಕ್ ಆಫ್ ಗೂಡ್ಸ್ ಇಲ್ಲಿ ನೋಡ್ಕೊಳ್ಳಿ. ಸ್ಟಾಕ್ ಆಫ್ ಗೂಡ್ಸು 15,000 ಇದೆ, 9,000 ಇದೆ, 6,000 ಇದೆ. ಆಲ್ 3 zeros ಕ್ಯಾನ್ಸಲ್ ಮಾಡ್ಕೊಳ್ಳಿ. 15:9:6 ಬರುತ್ತೆ. ಎಸ್, 15:9:6 ಟೋಟಲ್ ಮಾಡ್ಕೊಂಡಾಗ 30 ಬರುತ್ತೆ. ಈಗ ಎಲ್ಲ ಡಿಪಾರ್ಟ್ಮೆಂಟ್ಗೆ 1000 ಅಲೋಕೇಶನ್ ಮಾಡಬೇಕು. ಟೋಟಲ್ ಅಮೌಂಟ್ ಇರೋದು 1000 ಡಿವೈಡ್ ಬೈ 30 ಇಂಟು 15 ಮಾಡ್ಕೊಂಡಾಗ 500 ಎ ಡಿಪಾರ್ಟ್ಮೆಂಟು. ಬಿ ಡಿಪಾರ್ಟ್ಮೆಂಟು ಎಸ್ 1000 ಡಿವೈಡೆಡ್ ಬೈ 30 ಇಂಟು 9 ಮಾಡ್ಕೊಂಡಾಗ ಬಿ ಡಿಪಾರ್ಟ್ಮೆಂಟ್ಗೆ 300 ಬರುತ್ತೆ. ನೆಕ್ಸ್ಟ್ 1000 ಇಂಟು 6 ಡಿವೈಡ್ ಬೈ 30 ಮಾಡ್ಕೊಂಡಾಗ ನಮಗೆ ಸಿ ಡಿಪಾರ್ಟ್ಮೆಂಟ್ಗೆ 200 ಬರುತ್ತೆ. ಡಿ ಡಿಪಾರ್ಟ್ಮೆಂಟು ಇಲ್ಲ, ಡ್ಯಾಶ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ದ ಪಿ ಎಫ್. ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ದ ಪಿ ಎಫ್ ಇಲ್ಲಿ 300 ಇದೆ. ಅದನ್ನು ನಾವು ಡೈರೆಕ್ಟ್ ವೇಜಸ್ ಮೇಲೆ ನಾವು ತಗೋಬೇಕು. ಡೈರೆಕ್ಟ್ ವೇಜಸ್ ಎಲ್ಲಿದೆ, ಇಷ್ಟಿದೆ ಅಂದರೆ ಎಸ್, ಡೈರೆಕ್ಟ್ ವೇಜಸ್ಸು ಟೋಟಲಿ ಡೈರೆಕ್ಟ್ ವೇಜಸ್ ಇನ್ ದ ಪ್ರಾಬ್ಲಮ್ ಕೆಳಗಡೆ ಕೊಟ್ಟಿದ್ದೆ ನೋಡಿ. 8,000 ಎ, ಬಿ 6,000, ಸಿ 4,000, ಡಿ 2,000 ಇದೆ. ಅದನ್ನು ರೇಷಿಯೋಸ್ ಮಾಡ್ಕೊಳ್ಳಿ. ರೇಷಿಯೋಸ್ ಮಾಡ್ಕೊಂಡಾಗ 8:6:4:2 ಬರುತ್ತೆ. ಟೋಟಲ್ ಮಾಡ್ಕೊಂಡಾಗ 20 ಬರುತ್ತೆ. 20 ಈಗ ನಾವು ಆ ಬೇಸ್ ಮೇಲೆ ಎಲ್ಲ ಡಿಪಾರ್ಟ್ಮೆಂಟ್ಗೂ ಹಂಚಿಕೆ ಮಾಡಬೇಕು. 300 ಡಿವೈಡೆಡ್ ಬೈ 20 ಇಂಟು 8 ಮಾಡ್ಕೊಂಡಾಗ 120 ಎ ಡಿಪಾರ್ಟ್ಮೆಂಟಿಗೆ ಬರುತ್ತೆ. ಅದೇ ರೀತಿ ಬಿ ಡಿಪಾರ್ಟ್ಮೆಂಟಿಗೆ ಹಂಚಿಕೆ ಮಾಡ್ಕೋಬೇಕು. ಎಸ್, 300 ಡಿವೈಡೆಡ್ ಬೈ 20 ಇಂಟು 6 ಮಾಡ್ಕೊಂಡ್ರೆ ಬಿ ಡಿಪಾರ್ಟ್ಮೆಂಟಿಗೆ ಬರುತ್ತೆ. ನೆಕ್ಸ್ಟ್ 300 ಡಿವೈಡೆಡ್ ಬೈ 20 ಇಂಟು 4 ಮಾಡ್ಕೊಂಡಾಗ ಸಿ ಡಿಪಾರ್ಟ್ಮೆಂಟಿಗೆ 60 ಬರುತ್ತೆ. ನೆಕ್ಸ್ಟ್ 300 ಡಿವೈಡೆಡ್ ಬೈ 20 ಇಂಟು 2 ಮಾಡ್ಕೊಂಡಾಗ ಡಿ ಡಿಪಾರ್ಟ್ಮೆಂಟಿಗೆ 30 ಬರುತ್ತೆ. ಈಗ ಕಾಂಟ್ರಿಬ್ಯೂಷನ್ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ಪಿ ಎಫ್ ಆಯಿತು. ಈಗ ಎನರ್ಜಿ ಕಾಸ್ಟ್ ಆಫ್ ಮೆಷಿನರಿ ಮೇಲೆ ತಗೋಬೇಕು. ಎನರ್ಜಿ ಎಷ್ಟಿದೆ ನೋಡೋಣ. 1800 ಇದೆ. ಕಾಸ್ಟ್ ಆಫ್ ದಿ ಮೆಷಿನರಿ 24,000, 18,000, 12,000, 6,000 ಇದೆ. ಈಗ ಎಸ್ 1800 ಎಸ್ ಕಾಸ್ಟ್ ಆಫ್ ದಿ ಮೆಷಿನರಿ ಇಲ್ಲಿ ನಾವು ಆಲ್ರೆಡಿ ರೇಷಿಯೋಸು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. 24:18:12:6 ಅಂತ ಬರುತ್ತೆ. ಈಗ 1800 ಡಿವೈಡೆಡ್ ಬೈ 60 ಇಂಟು 24 ಮಾಡಿಕೊಂಡ್ರೆ 720 ಎ ಡಿಪಾರ್ಟ್ಮೆಂಟ್. 1800 ಡಿವೈಡೆಡ್ ಬೈ 60 ಇಂಟು 18 ಮಾಡಿಕೊಂಡ್ರೆ ಬಿ ಡಿಪಾರ್ಟ್ಮೆಂಟ್ಗೆ 540 ಬರುತ್ತೆ. ನೆಕ್ಸ್ಟ್ 1800 ಡಿವೈಡೆಡ್ ಬೈ 60 ಇಂಟು 12 ಮಾಡಿಕೊಂಡ್ರೆ ಸಿ ಡಿಪಾರ್ಟ್ಮೆಂಟ್ಗೆ 360 ಬರುತ್ತೆ. ನೆಕ್ಸ್ಟ್ 1800 ಡಿವೈಡ್ ಬೈ 60 ಇಂಟು 6 ಮಾಡಿಕೊಂಡಾಗ 180 ಡಿ ಡಿಪಾರ್ಟ್ಮೆಂಟಿಗೆ ಬರುತ್ತೆ. ನೆಕ್ಸ್ಟ್ ಸೂಪರ್ವಿಷನ್ ನಂಬರ್ ಆಫ್ ವರ್ಕರ್ಸ್ ಮೇಲೆ ತಗೋಬೇಕು. ಸೂಪರ್ವಿಷನ್ ಎಷ್ಟಿದೆ ನೋಡೋಣ. ಪ್ರಾಬ್ಲಮಲ್ಲಿ 300 ಇದೆ. 300 ನಂಬರ್ ಆಫ್ ವರ್ಕರ್ಸ್ ಎಷ್ಟಿದೆ ಅಂದರೆ 24:16:12:8 ಇದೆ. ಈಗ ಟೋಟಲಿ ಮಾಡ್ಕೊಂಡಾಗ 24 + 16 + 12 + 8 ಮಾಡ್ಕೊಂಡಾಗ 60 ಬರುತ್ತೆ. ಎಸ್ 3000 ಡಿವೈಡ್ ಬೈ 60 ಇಂಟು 24 ಮಾಡಿಕೊಂಡ್ರೆ 1200 ಎ ಡಿಪಾರ್ಟ್ಮೆಂಟು. ಬಿ ಡಿಪಾರ್ಟ್ಮೆಂಟಿಗೆ 3000 ಡಿವೈಡೆಡ್ ಬೈ 60 ಇಂಟು 16 ಮಾಡ್ಕೊಂಡಾಗ 800 ಬಿ ಡಿಪಾರ್ಟ್ಮೆಂಟು. ನೆಕ್ಸ್ಟ್ ಸಿ ಡಿಪಾರ್ಟ್ಮೆಂಟ್ಗೆ 3000 ಡಿವೈಡೆಡ್ ಬೈ 60 ಇಂಟು 12 ಮಾಡ್ಕೊಂಡಾಗ 600 ಸಿ ಡಿಪಾರ್ಟ್ಮೆಂಟಿಗೆ. ನೆಕ್ಸ್ಟು 3000 ಡಿವೈಡೆಡ್ ಬೈ 60 ಇಂಟು 8 ಮಾಡ್ಕೊಂಡಾಗ 400 ಡಿ ಡಿಪಾರ್ಟ್ಮೆಂಟಿಗೆ ಬರುತ್ತೆ. ಈಗ ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಕಾಲಮನ್ನು ಹಾಕೊಂಡಾಗ 10,400 ಬರುತ್ತೆ. ಎ 4,205 ಬರುತ್ತೆ. ಬಿ 2,965 ಬರುತ್ತೆ.
ಸಿ 2135 ಬರುತ್ತೆ, ಡಿ 1095 ಬರುತ್ತೆ. ಟೋಟಲ್ ಎ ಬಿ ಸಿ ಡಿ ಟೋಟಲ್ ಮಾಡ್ಕೊಂಡಾಗ 10,400 ಬರಬೇಕು. ದಿಸ್ ಈಸ್ ದ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ. ಥ್ಯಾಂಕ್ ಯು.